ನಮಸ್ಕಾರ ಸ್ನೇಹಿತರೆ, ಹೊಂಗಿರಿನ ರೂಟ್ಸಿಗೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದರೆ ಉತ್ತರ ಕರ್ನಾಟಕದ ಫೇಮಸ್ ಗಿರ್ಮಿಟ್. ಹೌದು, ಇವತ್ತು ನಮ್ಮ ಮನೆಯಲ್ಲಿ ಗಿರ್ಮಿಟ್ ಮಾಡ್ತಾ ಇದ್ದೀವಿ. ಸೊ ಖಾರ, ಹುಳಿ, ಸಿಹಿ ಎಲ್ಲ ಸೇರಿ ಕಂಬೈಂಡ್ ಆಗಿ ಒಂದು ಟೇಸ್ಟ್ ಗಿರ್ಮಿಟನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಜೀರಿಗೆಯನ್ನು ತಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ನಷ್ಟು ಹುಣಸೆ ಹಣ್ಣಿನ ರಸವನ್ನು ತಗೊಂಡಿದ್ದೀನಿ. ಮತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಎತ್ತಿನ ಗಾಣದ್ದು ಕಡಲೆಕಾಯಿ ಎಣ್ಣೆಯನ್ನೇ ಬಳಸೋವಂಥದ್ದು. ಎಣ್ಣೆ 1 ಲೋಟದಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ, ಹಿಂಗನ್ನು ತಗೊಂಡಿದ್ದೀನಿ, ಸಾಸಿವೆ, ಕರಿಬೇವು, 4 ಹಸಿಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ, ಒಂದು 5 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ, ಮತ್ತು ದಪ್ಪ ಸೈಜಿನ 3 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 2 ದಪ್ಪ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಹುರ್ಗಡ್ಲೆ. ಇದನ್ನು ನಾವು ಹುರ್ಗಡ್ಲೆಯನ್ನು ರುಬ್ಬಿ ಪುಡಿ ಮಾಡಿ ಇಟ್ಕೊಬೇಕು. ಸೊ ನಾನಿಲ್ಲಿ ಅರ್ಧ ಕಪ್ನಷ್ಟು ಹುರ್ಗಡ್ಲೆಯನ್ನು ತಗೊಂಡಿದ್ದೀನಿ, ಕೊನೆಯದಾಗಿ ಪುರಿಯನ್ನು ತಗೊಂಡಿದ್ದೀನಿ. ಸೊ ಇದಿಷ್ಟು ಕೂಡ ನಮ್ಮ ಗಿರ್ಮಿಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು. ಸೊ ಹೇಗಿರುತ್ತೆ, ಹೇಗೆ ಮಾಡೋದು ಈ ಗಿರ್ಮಿಟನ್ನು ಅಂತೇಳ್ಬಿಟ್ಟು ನೋಡೋಣ. ಸೊ ಮೊದಲಿಗೆ ನಾವು ಹುರ್ಗಡ್ಲೆಯನ್ನು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಸೊ ಹಂಗಾಗಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಹುರ್ಗಡ್ಲೆಯನ್ನು ಬಳಸ್ತಾ ಇದ್ದೀನಿ. ಇದನ್ನು ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೊಬೇಕು. ಸೊ ಈಗ ಆಗಿದೆ, ಹೇಗೆ ಪುಡಿ ಆಗಿದೆ ಅಂತ ನೋಡೋಣ. ನೀಟಾಗಿ ಸಣ್ಣದಾಗಿ ಇದನ್ನು ನೀಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ಬಾಣಲಿ ಇಡೋ ಟೈಮ್ ಬಂತು. ಸೊ ಬಾಣಲಿ ಇಟ್ಕೊಳ್ಳೋಣ. ಇದಕ್ಕೆ ನಾನು ನಮ್ಮ ಮನೆಯಲ್ಲಿ ಯಾವಾಗಲೂ ಎತ್ತಿನ ಗಾಣದ್ದು ಕಡಲೆಕಾಯಿ ಎಣ್ಣೆಯನ್ನೇ ಬಳಸೋವಂಥದ್ದು. ಸೊ ನಾನಿಲ್ಲಿ ಅರ್ಧ ಲೋಟದಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಸೊ ಎಣ್ಣೆ ಕಾದಿದೆಯಾ ಅಂತ ನೋಡೋಣ. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಸಾಸಿವೆ ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಸಾಸಿವೆ ಚಟಪಟ ಅಂತ ಸೌಂಡ್ ಬರ್ತಿದೆ ಅಲ್ವಾ. ಸೊ ಇವಾಗ ನಾನು ಅದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸೀದನೇ ಇರೋ ಹಾಗೆ ನೋಡಿಕೊಂಡು ಲೋ ಫ್ಲೇಮಲ್ಲೇ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಬರಬೇಕು. ಯಾವಾಗಲೂ ಈರುಳ್ಳಿಗಿಂತ ಮುಂಚೆ ಹಸಿಮೆಣಸಿನ್ಕಾಯನ್ನು ಹಾಕಿ ನೀಟಾಗಿ ಫ್ರೈ ಮಾಡಿದ್ವಿ ಅಂದರೆ ಯಾವುದೇ ಒಂದು ರೆಸಿಪಿ ತುಂಬಾ ರುಚಿಯಾಗಿ ಬರುತ್ತೆ. ಅದರಲ್ಲೂ ಚಿತ್ರಾನ್ನ ಮಾಡಬೇಕಾದ್ರೆ ಫಸ್ಟು ಹಸಿಮೆಣಸಿನ್ಕಾಯನ್ನು ಫ್ರೈ ಮಾಡಿ ಆಮೇಲೆ ಈರುಳ್ಳಿಯನ್ನು ಹಾಕಿದ್ರೆ ನೀಟಾಗಿ ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ಇದು ಫ್ರೈ ಆಗ್ತಾ ಇದೆ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಅಲ್ವಾ, ಆವಾಗ ನಮಗೆ ಗೊತ್ತಾಗುತ್ತೆ ಇದು ನೀಟಾಗಿ ಫ್ರೈ ಆಗಿದೆ ಅಂತ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು, ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸೊ 1 ಕಪ್ಪು ಈರುಳ್ಳಿಯಲ್ಲಿ ನಾನು ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿಯನ್ನು ಹಾಕಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದರ ಕಲ್ಲರು ಪೂರ್ತಿ ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಸೊ ಇದು ಪಿಂಕಿಶ್ ಕಲರ್ ಬರಬೇಕು, ಅಂತಂದರೆ ಸ್ವಲ್ಪ ಬ್ರೌನ್ ಕಲರ್ ಬಂದ್ರೂ ನಡೆಯುತ್ತೆ. ಸೊ ಚೆನ್ನಾಗಿ ಮಾಗಿದಾಗ ಒಳ್ಳೆ ರುಚಿ ಬರುತ್ತೆ. ಸೊ ಇವಾಗ ನಾನು ಯಾವಾಗಲೂ ಅಷ್ಟೇ ಈರುಳ್ಳಿ ಹಾಕಿದ ಮೇಲೆ ಕರಿಬೇವನ್ನು ಹಾಕ್ತೀನಿ. ಯಾಕೆಂದರೆ ಕರಿಬೇವು ಸಿಯೋದಿಲ್ಲ. ಮುಂಚೆನೇ ಕರಿಬೇವನ್ನು ಹಾಕಿ ಆಮೇಲೆ ಈರುಳ್ಳಿ ಹಾಕಿದ್ವಿ ಅಂತಂದರೆ ಕರಿಬೇವು ಫುಲ್ಲು ಫ್ರೈ ಆಗಿ ಹೋಗುತ್ತೆ, ಮತ್ತು ಅದರ ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ. ಸೊ ಈರುಳ್ಳಿ ಹಾಕಿದ ಮೇಲೆ ಕೊನೆಗೆ ನಾನು ಕರಿಬೇವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಸೊ ನೋಡಿ ಇದ್ರ ಕಲರ್ ಚೇಂಜ್ ಆಗ್ತಾ ಇದೆ, ಇವಾಗ ಫ್ರೈ ಆಗ್ತಾ ಇದೆ ಅಲ್ವಾ. ಇವಾಗ ನಾನು ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಇವಾಗ ಇದು ನೀಟಾಗಿ ಮಾಗಿದೆ. ಸೊ ಅದರ ಕಲರ್ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಯಾವ ಥರ ಮಾಗಿದೆ ಅಂತ ನೋಡಿ ಇಲ್ಲಿ. ಸೊ ನಾವಿವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳೋಣ. ಅರ್ಧ ಕಪ್ನಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹುಳಿ ಜಾಸ್ತಿ ಇದೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಹುಣಸೆ ಹಣ್ಣಿನ ಹುಳಿ ಜಾಸ್ತಿ ಇದೆ ಅಂದರೆ ನೋಡಿ ಹಾಕ್ಕೊಳ್ಳಿ. ಸೊ ಇವಾಗ ಇದು ಕುದೀತಿದೆ ಅಲ್ವಾ, ಇವಾಗ ನಾವು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಸೇರಿಸೋಣ. ಸೊ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ನಾನು ಇವಾಗಲೇ ಇದಕ್ಕೆ ಕಡಲೆಪುಡಿಯನ್ನು ಹಾಕ್ತಾಯಿಲ್ಲ, ಕೊನೆಗೆ ನಾನು ಕಡಲೆಪುಡಿಯನ್ನು ಹಾಕ್ತೀನಿ. ಸೊ ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಉಪ್ಪನ್ನು ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟಿಗೆ ಕೊನೆಯದಾಗಿ ಇದಕ್ಕೆ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಳ್ಳಿ. ಸೊ ಇವಾಗ ಇದು ಗೊಜ್ಜು ರೆಡಿ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಇದನ್ನೆಲ್ಲ ನಾವು ಪೂರಿಗೆ ಕಲಿಸ್ಬೇಕು. ಸೊ ಇದು ಇವಾಗ ನೀಟಾಗಿ ರೆಡಿಯಾಗಿದೆ ಗೊಜ್ಜು. ಸೊ ಇವಾಗ ನನ್ನ ಗಿರ್ಮಿಟ್ಟಿನ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ. ಸೊ ಇವೆರಡು ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಮತ್ತು ನಾನು ವೆಯ್ಟಿಂಗ್ ಹೇಗಿದೆ ನಂದು ಗಿರ್ಮಿಟ್ ಟೇಸ್ಟು ಅಂತ ಹೇಳ್ಬಿಟ್ಟು ನೋಡೋಕ್ಕೆ. ಸೊ ನೋಡೋಣ. ಸೊ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗಿರ್ಮಿಟ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ ಇವಾಗ ಯಾವ ಥರ ಕುದೀತಾ ಇದೆ ಅಂತ. ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಸಾಸ್. ಸೊ ಇದಕ್ಕೆ ನಾವು ಇವಾಗ ಪುರಿ ಹಾಕಿದ್ರೆ ಗಿರ್ಮಿಟ್ ರೆಡಿ ಆಗುತ್ತೆ. ಸೊ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಪೂರಿ ಹಾಕ್ಕೊಳ್ಳೋಣ. ಸೊ ಈ ಪೂರಿಗೆ ನಾನು ಇಲ್ಲಿ ಟೊಮೊಟೊನ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಅರ್ಧ ಕಪ್ನಷ್ಟು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ಸಾಂಬಾರ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಕಡಲೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಕಡಲೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನಿಷ್ಟನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಈ ಥರ ಕಲಿಸ್ಕೊಬೇಕು. ಹುಳಿ ಅಂಶ ಎಲ್ಲ ಪೂರ್ತಿ ಪೂರಿಗೆ ಹಿಡಿಯೋ ಥರ ನೀಟಾಗಿ ಕಲಿಸ್ಕೊಬೇಕು. ಸೊ ಇದು ಇವಾಗ ರೆಡಿ ಆಗಿದೆ. ಬೇಕು ಅಂದರೆ ಇದ್ರ ಮೇಲೆ ಸಣ್ಣದಾಗಿ ಬರೋಂಥ ಮಿಕ್ಸ್ಚರ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಗಿರ್ಮಿಟ್ ರೆಡಿಯಾಗಿದೆ. ನೋಡಿ ಸ್ನೇಹಿತರೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಫುಲ್ ಕಲರ್ಫುಲ್ ಆಗಿದೆ. ಸೊ ಟೇಸ್ಟು ಕೂಡ ಹಾಗೇ ಇರುತ್ತೆ, ಕಲರ್ಫುಲ್ಲಾಗಿ ಯಮ್ಮಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲೇ ರುಚಿಕರವಾಗಿ ಆರೋಗ್ಯಕರವಾಗಿರೋಂತಹ ಗಿರ್ಮಿಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವು ಕೂಡ ಹೇಗಿತ್ತು ಟೇಸ್ಟು, ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಧನ್ಯವಾದಗಳು.